students, before the class we are study about the some vitamins, minerals, carbohydrates, fats. So like this, what we have food. So in this class we are study about the next topic or next food, that is the minerals. So how we get the minerals? So what is the uses of minerals? So there is more uses of minerals are there, right? So what is that uses? So we will discuss in this class. Okay, the importance of the food. So what is the importance of the food? So the importance of the food or importance of the minerals, that is the small amount. So this is minerals, what is there? This is a small amount of minerals we want or we require in our body. So the another one point is there. So that is the helps the nervous system. So what is there? The minerals, it is helpful for our nervous system. So we know we have so many nervous system, right? So we have some like DNA, RNA. So like this, so many nervous systems are there. So that is the minerals will be help in our nervous system. So the calcium, iron, iodine. So these are our minerals, right? So calcium, iron, iodine. So these are our minerals. So what is the importance of this? So calcium, it builds bones and keeps strong. So what we have is the strong bones. So it is helpful the calcium. So calcium is very required in our bones and muscles. So calcium ಹಾಗೇನೆ ಬೋನ್ಸ್ ಕ್ಯಾಲ್ಸಿಯಂ ಬೋನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ another one will be there, that is the iron. We know iron content are also in our body, right? So this iron, what importance of the iron? So importance of the iron, it is build red blood cells. So we know we have a blood cell also. So ಆ ಬ್ಲಡ್ ಸೆಲ್ಸ್ ಏನಿದೆ ಅದನ್ನ ಏನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ? ಇದು ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು ಐರನ್ ಕಂಟೆಂಟ್ ಏನಿದೆ ಇದು ಎಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ಮಿನರಲ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಒಂದು ಐರನ್ ಕಂಟೆಂಟ್ ನಮ್ಮ ಬಾಡಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವಿ ನೋ ವಿ ಹ್ಯಾವ್ ಎ ರೆಡ್ ಬ್ಲಡ್ ಸೆಲ್ಸ್. ನಮ್ಮ ಬಾಡಿನಲ್ಲಿ ಅತ್ಯಧಿಕವಾಗಿ ಏನಿದೆ ಬ್ಲಡ್ ಇದೆ. ಸೊ ಆ ಒಂದು ಬ್ಲಡ್ ಸೆಲ್ಸ್ ಬಿಲ್ಡ್ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ? ಸೊ ಐರನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಬಿಲ್ಡ್ ದ ರೆಡ್ ಬ್ಲಡ್ ಸೆಲ್ಸ್. ಸೊ another one is there, that is the iodine. So what is the importance of iodine? We know the iodines means we have in daily days, that is the salt. We know salt. So salt ಅಲ್ಲಿ ಈ ಒಂದು iodine content ಇರ್ತಾ ಹೋಗುತ್ತೆ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂದ್ರೆ ಇಟ್ ಇಸ್ ಹೆಲ್ಪ್ಸ್ ಅವರ್ ಗ್ರೋತ್ ಆಫ್ ಬಾಡಿ. ಸೊ ಬಾಡಿ ಗ್ರೋತ್ ಆಗೋದಕ್ಕೆ, ದೇಹ ಒಂದು ಬೆಳವಣಿಗೆ ಆಗೋದಕ್ಕೆ ಈ ಒಂದು ಅಯೋಡಿನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ವಿ ನೋ ದ 3 minerals are there. ಸೊ ಹಾಗೇನೆ that is the what is the calcium, iron, iodine. ಸೊ 3 ಅಷ್ಟೇ ಇಲ್ಲ, ಇನ್ನು ತುಂಬಾ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸೊ ಅಷ್ಟೇ ಅಲ್ಲದೆ ಈ ಮಿನರಲ್ಸ್ ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಗೊತ್ತಾಯ್ತು ಅಲ್ವಾ? ಸೊ ಈ ಒಂದು ಮಿನರಲ್ಸ್ ಯಾವ್ದ್ರಿಂದ ಸಿಗುತ್ತೆ? How we get the minerals? So what food we require in minerals? So minerals ಸಿಗಬೇಕಂದ್ರೆ ನಾವು ಯಾವ ಒಂದು ಫುಡ್ ನ ರಿಕ್ವೈರ್ ಮಾಡ್ತಾ ಹೋಗಬೇಕು ಅನ್ನೋದನ್ನ ನೋಡೋಣ. ಸೊ ಅದು ಎಲ್ಲಿ ಫೌಂಡ್ ಆಗುತ್ತೆ, ಯಾವ ಒಂದು ಫುಡ್ ಅಲ್ಲಿ ಫೌಂಡ್ ಆಗುತ್ತೆ ಅಂತಂದ್ರೆ ವಿ ನೋ ದ ಕ್ಯಾಲ್ಸಿಯಂ, ಇಟ್ ಈಸ್ ವಿ ನೋ ಮಿಲ್ಕ್, ಚೀಸ್ ಅಂಡ್ ಎಲಿಮೆಂಟ್ಸ್. ಸೊ ವಿ ನೋ ಮಿಲ್ಕ್, ರೈಟ್? ಹಾಲು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗೇನೆ ಚೀಸ್ ಕೂಡ ಗೊತ್ತು. ಸೊ ಇದು ಕೂಡ ಹಾಲಿನ ಒಂದು ಉತ್ಪನ್ನ ಅಂತಾನೆ ಹೇಳಿ ಕರಿಬಹುದು. ಸೊ ಈ ಒಂದು ಚೀಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಎಲಿಮೆಂಟ್ಗಳಲ್ಲಿ ಕೂಡ ನಾವು ಕಾರ್ಬೋಹೈಡ್ರೇಟ್ಸ್ನ ಯೂಸ್ ಮಾಡ್ಬೋದು. ಸೊ ಕಾರ್ಬೋಹೈಡ್ರೇಟ್ ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಥವಾ ಇದ್ರ ಇಂಪಾರ್ಟೆನ್ಸ್ ಏನು? ಸೊ ಇಟ್ ಈಸ್ ಕೀಪ್ ಸ್ಟ್ರಾಂಗ್ ಇನ್ ಅವರ್ ಬೋನ್ಸ್. ಸೊ ಬೋನ್ಸ್ನ ಇದು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸೊ ಅಷ್ಟೇ ಅಲ್ಲದೆ ಬೋನ್ಸ್ನ ಬಿಲ್ಡ್ ಮಾಡೋದಕ್ಕೂ ಕೂಡ ಈ ಒಂದು ಕ್ಯಾಲ್ಸಿಯಂ ಏನಿದೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ವಿ ನೋ ಒನ್ ಸ್ಮಾಲ್
ಆರ್ ಒನ್ ಸ್ಮಾಲ್ ಫೀಮೇಲ್ ಆರ್ ಮೇಲ್. ಸೊ ನಾವು ಒಂದು ಚಿಕ್ಕ ಮಗು ಯಾರಾದರೂ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಸೊ ಅದು ಬೆಳೀತಾ 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 ದೊಡ್ಡವರಾಗಿ ಹೋಗ್ತಾರಲ್ವ. ಸೊ ಹಾಗೇನೆ ಹೌ ದೇ ಕ್ಯಾನ್ ಗ್ರೋ. ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಿ ಗ್ರೋ. ಸೊ ಈ ಒಂದು ಬೆಳವಣಿಗೆ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನದು, ದಟ್ ಈಸ್ ದ ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಬಗ್ಗೆ ನಮಗೆ ಗೊತ್ತಾಯಿತು. ಸೊ ಇದು ಎಲ್ಲಿ ಸಿಗುತ್ತೆ, ಮಿಲ್ಕ್, ಚೀಸ್ ಹಾಗೆಯೇ ಎಲಿಮೆಂಟ್ಸ್ ಅಲ್ಲಿ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗೆಯೇ ಅನದರ್ ಒನ್ ಇಸ್ ದೇರ್, ದಟ್ ಈಸ್ ದ ಐರನ್. ವಿ ನೋ ಐರನ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಬಿಲ್ಡ್ ರೆಡ್ ಬ್ಲಡ್ ಸೆಲ್ಸ್. ಸೊ ರಕ್ತದ ಒಂದು ಸೆಲ್ಸ್ನ ಬ್ಲಡ್ ಸೆಲ್ಸ್ನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಐರನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಯಾವ ಫುಡ್ಡಲ್ಲಿ ಐರನ್ ಸಿಗುತ್ತೆ, ಸೊ ವಿ ಗೆಟ್ ದ ಫುಡ್ ದಟ್ ಈಸ್ ದ ಎಗ್, ಲಿವರ್ ಆ್ಯಂಡ್ ಮೀಟ್. ಎಗ್ ಆ್ಯಂಡ್ ಆಲ್ಸೋ ಎ ಲಿವರ್ ಆ್ಯಂಡ್ ಆಲ್ಸೋ ಎ ಮೀಟ್. ಸೊ ಮೊಟ್ಟೆನಲ್ಲಿ ಸಿಗುತ್ತೆ, ಹಾಗೆಯೇ ಲಿವರ್ಸಲ್ಲಿ ಸಿಗುತ್ತೆ, ಸೊ ಹಾಗೆಯೇ ಮೀಟಲ್ಲಿ ಕೂಡ ಈ ಒಂದು ಐರನ್ ಕಂಟೆಂಟ್ ಸಿಗುತ್ತೆ. ಸೊ ಐರನ್ ಕಂಟೆಂಟ್ ಯಾವುದಕ್ಕೆ ಇಂಪಾರ್ಟೆಂಟ್, ಸೊ ಐರನ್ ಕಂಟೆಂಟ್ ಇರುವಂತಹ ಫುಡ್ ಯಾವ್ದು, ಸೊ ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಮಸ್ಟ್ ಅಂಡ್ ಶುಡ್ ಲರ್ನ್ ದಿಸ್ ಟಾಪಿಕ್. ಸೊ another one is there, that is the iodine. So how we get the iodine, so we get in the food of seafood and also salts. ಸೊ ಕಾರ್ಬೋಹೈಡ್ರೇಟ್ಸ್ ಆಫ್ ಕ್ಯಾಲ್ಶಿಯಂ ಫುಡ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆಯೇ ವಿ ನೋ ಸಮ್ ಅಯೋಡಿನ್. ಸೊ ಅಯೋಡಿನ್ ನಮಗೆ ಎಲ್ಲರಿಗೂ ಗೊತ್ತು. ಅಯೋಡಿನ್ ಎಲ್ಲಿರುತ್ತೆ ಅಂದರೆ ನಾವು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡ್ಬೋದು. ಸೊ ಅಯೋಡಿನ್ ಭರಿತ ಉಪ್ಪು ಅಂತ ಎಲ್ಲ ಹೇಳಿ ಕರಿತಾ ಹೋಗ್ತಾರೆ. ಸೊ ಹಾಗೆಯೇ ಆ ಒಂದು ಸಾಲ್ಟ್ಸಲ್ಲಿ ಕೂಡ ನಾವು ಅಯೋಡಿನ್ನ ನೋಡ್ತಾ ಹೋಗ್ತೀವಿ. ಸೊ ಅಯೋಡಿನ್ ಯಾಕೆ ಇಂಪಾರ್ಟೆಂಟ್, ಟು ಗ್ರೋತ್ ಅವರ್ ಬಾಡಿ. ಸೊ ನಮ್ಮ ಒಂದು ದೇಹದ ಬೆಳವಣಿಗೆ ಆಗೋದಕ್ಕೆ ಈ ಒಂದು ಅಯೋಡಿನ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ another one topic will be there, that is the vitamin. We know so many kinds of vitamins. So vitamin A, vitamin B, vitamin C, vitamin D, these are all like vitamins, right? So even vitamins ಸಿಗಬೇಕಾದ್ರೆ ಅಥವಾ ಈ ಒಂದು ವಿಟಮಿನ್ಸ್ ಯಾವುದರಿಂದ ಸಿಗುತ್ತೆ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿ ವಿಟಮಿನ್ಸ್. ಸೊ ಈ ಒಂದು ವಿಟಮಿನ್ನ ಇಂಪಾರ್ಟೆನ್ಸ್ ಏನು, ಸೊ ಇದನ್ನ ನೋಡೋಣ. Okay students, listen here. There is a vitamin A. So and also a vitamin B, vitamin C, vitamin D. So what is the importance? So we know vitamin A, it is keep skin and bones healthy and help to good vision. So idu ಏನು ಮಾಡುತ್ತೆ, ಸ್ಕಿನ್ ಮತ್ತೆ ಬೋನ್ಸ್ ನ ಕೀಪ್ ಅಂದ್ರೆ ಮೀನ್ಸ್ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಆರ್ ಹೆಲ್ತಿ ಆಗಿ ಇಡೋದಕ್ಕೆ ಒಂದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಯಾಲ್ಶಿಯಂ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ರೆ, ಸೊ ಇದು ವಿಟಮಿನ್ ಎ ಹೆಲ್ತಿಯಾಗಿ ಇಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗೇನೆ ದ ಸೆಕೆಂಡ್ ಒನ್ ಇಸ್ ಅ ವಿಟಮಿನ್ ಬಿ. ವಿಟಮಿನ್ ಬಿ ಇದರ ಇಂಪಾರ್ಟೆನ್ಸ್ ಏನು, ಸೊ ದ ಇಂಪಾರ್ಟೆನ್ಸ್ ಆಫ್ ದಿ ವಿಟಮಿನ್ ಬಿ, ದಟ್ ಇಸ್ ಅ ಗೆಟ್ ಎನರ್ಜಿ. ಸೊ ನಮ್ಮ ಬಾಡಿಗೆ ಬೇಕಾದಂತಹ ಎನರ್ಜಿನ ಕೊಡುವಂತಹದ್ದು ವಿಟಮಿನ್ B. So vitamin B in the we can get energy. So what is that, so many kinds of energy we get in our body, right? So that is taken will be vitamin B. So and also another one is there, that is the vitamin C. So vitamin C it helps to heal holes. So idu heal holes ke help ಮಾಡ್ತಾ ಹೋಗುತ್ತೆ. So and also another one is there, that is the vitamin D. So what is the importance of vitamin D? Vitamin D ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಸೊ ಬಾಡಿ ಅಬ್ಸರ್ವ್ ದ ಕ್ಯಾಲ್ಶಿಯಂ. ಸೊ ವಿ ನೋ ಕ್ಯಾಲ್ಶಿಯಂ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತು. ಏನು, ಇಟ್ ಈಸ್ ಕೀಪ್ ಸ್ಟ್ರಾಂಗ್ ಅಂಡ್ ಹೆಲ್ದಿ. ಹಾಗೇನೆ ಇದು ಬಿಲ್ಡ್ ಮಾಡ್ತಾ ಹೋಗುತ್ತೆ, ನನ್ನ ಬೋನ್ಸ್ ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಈ ಒಂದು ವಿಟಮಿನ್ ಡಿ ಏನ್ ಮಾಡುತ್ತೆ, ಈ ಒಂದು ಕ್ಯಾಲ್ಶಿಯಂ ನಮಗೆ ಬೇಕಲ್ವಾ, ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ತಗೊಳ್ಳೋದಕ್ಕೆ, ಬಾಡಿಗೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ವಿಟಮಿನ್ ಡಿ. ಸೊ ಈ ಒಂದು ವಿಟಮಿನ್ ಡಿ ಕ್ಯಾಲ್ಶಿಯಂನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಅ ಒನ್ ಕೈಂಡ್ ಆಫ್ ಎನರ್ಜಿ, ರೈಟ್? ಸೊ ಇದನ್ನ ಅಬ್ಸರ್ವ್ ಮಾಡೋದಕ್ಕೆ ವಿಟಮಿನ್ ಡಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹೌ ವಿ ಗೆಟ್ ದಿಸ್ ಫುಡ್ ಆರ್ ದಿಸ್ ಕೈಂಡ್ಸ್ ಆಫ್ ಫುಡ್? ಸೊ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಸೊ 4 types of vitamins are there. So how we get these vitamins? So ಹೇಗೆ ನಾವು ಒಂದು ವಿಟಮಿನ್ಸ್ನ ತಗೊಳ್ಳೋಕ್ಕೆ ಸಾಧ್ಯ? So like liver, egg, carrot and milk. Liver, egg, milk and carrot. So 4 types of
food will be there. So we can get this vitamin A. So vitamin A na ನಾವು ಈ 4 kinds of food ಅಲ್ಲಿ ತಗೊಳ್ತಾ ಹೋಗ್ಬೋದು. ಯಾವುದು liver, milk, carrot, and also another one is there, that is a egg. So ಇದರಲ್ಲಿ ನಾವು vitamin A na we can get. So vitamin B, how we get the vitamin B? So vitamin B we get the food of, that is milk, meat and nut. We know milk, halu, meat, ಮಾಂಸ. So ಹಾಗೆ another one is there, that is nut. We know nut. So ಹಾಗೆ ಡ್ರೈ ಫ್ರೂಟ್ಸ್ ಅಲ್ಲೂ we can get vitamin B. So vitamin B ನ ನಾವು ನೋಡ್ತಾ ಹೋಗ್ಬೋದು. So ಹಾಗೇನೆ another one is there, that is a vitamin C. How we get a vitamin C? So we get the vitamin C in the citrus fruits and also in chills. We know citrus fruits, that is the orange, lemon, like these fruits we can get the vitamin C. And also we know chilies. So medicine kai ಗೊತ್ತಲ್ವಾ, so ಅದರಿಂದ ನಾವು vitamin C ನ ತಗೊಳ್ತಾ ಹೋಗ್ತೀವಿ. So ಹಾಗೇನೆ another one is there, that is the vitamin D. Vitamin D ನಲ್ಲಿ ನಾವು how we can vitamin D, how we can get vitamin D? So we get the food of, that is the green vegetables. We know green vegetables, right? So vitamin C ನ ನಾವು green vegetables ಅಲ್ಲಿ ತಗೊಳ್ತಾ ಹೋಗ್ಬೋದು. So ಹಾಗೇನೆ we know egg, milk and also sunlight. So sunlight ಅಂದ್ರೆ ಮಧ್ಯಾಹ್ನ ಇರುತ್ತಲ್ಲ, ಆ ಸನ್ಲೈಟ್ಗೆ ಹೋಗಿ ಆಚೆ ಕಡೆ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ನಿಂತ್ಕೊಳ್ಳೋದಲ್ಲ. ಸೊ ಮಾರ್ನಿಂಗ್ ವಿ ಕ್ಯಾನ್ ಮಾರ್ನಿಂಗ್ ನಾವು ಸನ್ನು ಯಾವಾಗ ರೈಸ್ ಆಗ್ತಾ ಇರ್ತಾನೋ, ಸೊ ಆ ಟೈಮಲ್ಲಿ ಇರುವಂತಹ ಸನ್ಲೈಟ್ ಏನು ಮಾಡ್ತಾ ಹೋಗುತ್ತೆ, ವಿಟಮಿನ್ ಡಿ ನ ಕೊಡ್ತಾ ಹೋಗುತ್ತೆ. ಸೊ ಆಗ ನಾವು ಆ ಒಂದು ಸನ್ಲೈಟ್ಗೆ ಏನು ಅಡ್ಡಿಯಾಗಿ ಹೋಗಿ ನಿಂತ್ಕೊಂಡಾಗ ನಮಗೆ ಸಿಗುವಂತಹದ್ದು ವಿಟಮಿನ್ ಡಿ. ಸೊ ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ, minerals, so and also vitamins, fats, carbohydrates. So these are all kinds of energies what is there. So we can get the so many kinds of food. So many kinds of food ಅಲ್ಲಿ ನಾವು ಇದನ್ನೆಲ್ಲ ಪಡ್ಕೊಳ್ತಾ ಹೋಗ್ತೀವಿ. ಸೊ ಹಾಗೇನೆ ನಮ್ಮ ಬಾಡಿಗೆ ಎಷ್ಟು ಫುಡ್ ಮುಖ್ಯನೋ, ಸೊ ಆ ಫುಡ್ ಇಂದ ಬರುವಂತಹ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ನಮ್ಮ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇಷ್ಟೇ ಸಾಕ ನಮಗೆ, ಈ ಫುಡ್ ಇದ್ರೆ ಸಾಕ, ಆರ್ ವಿ ಕ್ಯಾನ್ ಗೆಟ್ ಸಮ್ ಲೈಕ್ ಕ್ಯಾಲ್ಸಿಯಂ, ಐರನ್, ಅಯೋಡಿನ್. ಸೊ ದೀಸ್ ಟೈಪ್ಸ್ ಆಫ್ energies what is there. So ishtidre saka? No, water is more important in our body. So how we can get water, how we can have water? So water na ನಾವು ಹೇಗೆ ತಗೋಬೇಕು, or what is the importance of water, ಇದನ್ನ ತಿಳ್ಕೊಳ್ತಾ ಹೋಗೋಣ. Okay students, listen here. The importance of water. Water is the more important or most important in our body, right? So how we can have water? So it is a importance of the water. So 60% our body is made up of water. So we know the water is the most important, and also 60% of water is the made up of our body. So ನಮ್ಮ ಬಾಡಿಗೆ 60% of ವಾಟರ್ ಇಂದನೇ ನಮ್ಮ ಒಂದು ಬಾಡಿ ಏನಾಗಿದೆ, ಮೇಡಪ್ ಆಗ್ತಾ ಹೋಗಿದೆ, ಅಂದ್ರೆ ಬೆಳೀತಾ ಹೋಗಿದೆ. ಸೊ ಅಷ್ಟೇ ಅಂದ್ರೆ ಇಟ್ ಮೇಕ್ಸ್ ಮೇಜರ್ ಪಾರ್ಟ್ ಆಫ್ ಅವರ್ ಬ್ಲಡ್. ಸೊ we have a blood, right? So it is the major part, water is the major part of in our blood. So blood na major part yavadappa andre that is water. So we know ನಾವು blood na ಎಲ್ಲ ನೋಡೇ ಇರ್ತೀವಲ್ವಾ. ಸೊ ಆ blood ಹೇಗಿರುತ್ತೆ ಅಂದ್ರೆ like this water. So that is the water is the colorless though, so blood is the red color. So it is the different, so it is not majorly difference, so it is the outer difference also. ಸೊ ಇದು ಮೇಲಿನ ಒಂದು ವ್ಯತ್ಯಾಸ ಅಂತಾನೆ ಹೇಳ್ಬೋದು. ಸೊ ವಾಟರ್ ಏನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ. ಸೊ ಬ್ಲಡ್ ಕಲರ್ಫುಲ್ ಆಗಿರುತ್ತೆ ಅಂತಾನೂ ಹೇಳ್ಬೋದು. ಸೊ ಹಾಗೇನೆ ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಬ್ಲಡ್ ಸೆಲ್ಸ್. ಸೊ ಹಾಗೇನೆ we know it protects, detects body parts like eyes, brain and spinal cord. So ಈ ವಾಟರ್ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತಂತೆ. ವಿಚ್ ಪಾರ್ಟ್ಸ್ they can protect? ಸೊ ಐಸ್ ಇರ್ಬೋದು, ಸೊ ಹಾಗೇನೆ ಬ್ರೈನ್, ಸೊ another one is a spinal cord. ಸೊ ಇದು ಸ್ಪೈನಲ್ ಕಾರ್ಡ್ ಏನಿದೆ, ಸೊ ಅದು ಹಾಗೇನೆ ಬ್ರೈನು. ಸೊ ನಮ್ಮ ಬ್ರೈನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಸೊ ನಿಮಗೂ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಬ್ರೈನ್, ಸೊ ಹಾಗೇನೆ ಐಸ್. ಸೊ ವಿ ಕ್ಯಾನ್
when we cry, so ವಾಟರ್ ಕೂಡ ಆಚೆ ಬರುತ್ತಲ್ವ. ಸೊ ನಾವು ಯಾವಾಗ ಅಳ್ತಿರ್ತೀವೋ ಸೊ ಆಗ ವಾಟರ್ ಆಚೆ ಬರುತ್ತೆ. ಸೊ ಅಷ್ಟೇ ಅಲ್ಲದೆ ಕಣ್ಣಿಗೆ ಏನಾದರೂ ಬಿದ್ದಾಗ ಸೊ ಅವಾಗೆಲ್ಲ ವಾಟರ್ ಕಣ್ಣಿಂದ ಆಚೆ ಬರೋದು ಕೂಡ ನಾವು ನೋಡಿದ್ವಿ. ಸೊ ಹಾಗೆಯೇ ಈ ಒಂದು ಬ್ರೈನ್ ಏನಿದೆ ಅದ್ರ ಸುತ್ತ ಕೂಡ ವಾಟರ್ ಇದೆ ಅಂತಲೂ ಹೇಳ್ತಾರೆ. ಸೊ ಬ್ರೈನ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ಸ್ಪೈನಲ್ ಕಾರ್ಡ್, ಸೊ ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಒಳಗಡೆ ಕೂಡ ಸ್ಪೈನಲ್ ಕಾರ್ಡಲ್ಲಿ ಒಂದು ವಾಟರ್ ಕಂಟೆಂಟ್ ಇದೆ ಅಂತಲೂ ಹೇಳ್ಬೋದು. ಸೊ ಹಾಗೆಯೇ ಪ್ರೊಟೆಕ್ಟ್ಸ್ ಆಲ್ಸೋ. ಸೊ ಕಣ್ಣಲ್ಲಿ ಏನಾದ್ರು ಬಿದ್ದಾಗ ಸಡನ್ಲಿ ವಾಟರ್ ವಿಲ್ ಬಿ ಡ್ರಾಪ್ ಔಟ್ಸ್, ರೈಟ್. ಸೊ ಆ ಒಂದು ವಾಟರ್ ಕಣ್ಣಿಂದ ಆಚೆ ಬರುತ್ತಲ್ಲ, ಸೊ ಅದ್ರ ಮುಖಾಂತರ ಕಣ್ಣಲ್ಲಿ ಬಿದ್ದಿರುವಂತಹ ವಸ್ತು ಕೂಡ ಆಚೆ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಏನನ್ನ ಪ್ರೊಟೆಕ್ಟ್ ಮಾಡುತ್ತೆ? ಇಟ್ ಕ್ಯಾನ್ ಪ್ರೊಟೆಕ್ಟ್ ದ ಐಸ್, ಬ್ರೈನ್ ಅಂಡ್ ಆಲ್ಸೋ ಸ್ಪೈನಲ್ ಕಾರ್ಡ್. ಸೊ ಈ ಮೂರನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅಷ್ಟೇ ಅಲ್ಲದೆ ಇಟ್ ಮೈಂಟೈನ್ ಬಾಡಿ ಟೆಂಪರೇಚರ್. ಸೊ ಬಾಡಿ ಟೆಂಪರೇಚರ್ ಒಂದೊಂದ್ಸಲಿ ಫುಲ್ಲು ಹೀಟ್ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಹಾಗೆಯೇ ಕೋಲ್ಡ್ ಆಗಿದೆ ಅಂತಲೂ ಕೂಡ ಹೇಳ್ತಾರಲ್ವಾ. ಸೊ ಹಾಗೆಯೇ ಈ ಒಂದು ವಾಟರ್ ಏನು ಮಾಡ್ತಾ ಹೋಗುತ್ತೆ? ಬಾಡಿ ಟೆಂಪರೇಚರ್ನ ಇಟ್ ಕ್ಯಾನ್ ಮೈಂಟೈನ್ ದ ಬಾಡಿ ಟೆಂಪರೇಚರ್ನ ಇದು ಮೈಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಅಷ್ಟೇ ಅಲ್ಲದೆ ಇಟ್ ಹೆಲ್ಪ್ಸ್ ಟು ಬಾಡಿ ಟು ಡೈಜೆಸ್ಟ್ ನ್ಯೂಟ್ರಿಷನ್ಸ್. ಸೊ ಇದು ಇದು ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ವಿತೌಟ್ ಫಾರ್ ಎಕ್ಸಾಂಪಲ್ ಒಂದು ಮಿಕ್ಸಿನಲ್ಲಿ ಜಾರಲ್ಲಿ ನಾವು ವಾಟರ್ ಹಾಕ್ತೇನೆ ಅದನ್ನು ಗ್ರೈಂಡ್ ಮಾಡೋದಕ್ಕೆ ಆಗುತ್ತಾ? ಸೊ ಇಲ್ಲ ಅಲ್ವಾ. ಇಲ್ಲಿ ಕೂಡ ಹಾಗೆಯೇ ಇದು ಡೈಜೆಸ್ಟ್ ಅಂದರೆ ಜೀರ್ಣಕ್ರಿಯೆಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಡೈಜೆಸ್ಟ್ ಮಾಡೋದಕ್ಕೆ ಈ ಒಂದು ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಆಲ್ಸೋ ಇಟ್ ಈಸ್ ದ ಮೇಜರ್ ಇಂಪಾರ್ಟೆನ್ಸ್ ಆಫ್ ದಿ ಇನ್ ಅವರ್ ಬಾಡಿ, ರೈಟ್. ಸೊ ಇನ್ ದಿಸ್ ಕ್ಲಾಸ್ I'll stop. So before the class we have studied about the most fat, carbohydrates. So in this class also we can study that is vitamins, minerals like this. So next class we have study about the next topic. So hagane I will give some questions. So you must and should write and submit. So that is the homework.